ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬೆಳಗ್ಗೆನೇ ಪಲಾವ್ ರೆಡಿ ಆಗ್ತಾ ಇದೆ ಮನೆಯಲ್ಲಿ. ಇವತ್ತು ಬೀಗ್ರೂಟ ಇದೆ ಮತ್ತು ನನ್ನ ಮಗಳದ್ದು ಬರ್ತ್ಡೇ ಮತ್ತು ತಲೆ ಜವಳ ಕಾರ್ಯಕ್ರಮನೂ ಇಟ್ಕೊಂಡಿದ್ದೀವಿ. ಕುರಿ ಎಲ್ಲ ತಂದಿದ್ದಾರೆ ನೋಡಿ ಮನೆಯಲ್ಲಿ. ಅದಕ್ಕೆ ಸಿಟ್ಟು ಬಂದುಬಿಟ್ಟಿದೆ, ಬೇಜಾರಾಗ್ಬಿಟ್ಟಿದೆ. ನಾನು ಇವತ್ತು ಕಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನೋಡಿ ಹೆಂಗೆ ಗುರಾಯಿಸ್ತಾ ಇದೆ, ಮಸ್ತ್ ಗುರಾಯಿಸ್ತಾ ಇದೆ. ಇವತ್ತು ಕಡುಬಿಗೆ ರೆಡಿ ಮಾಡ್ತಿದ್ದಾರೆ ಬೆಳಗ್ಗೆಗಾಗಿ. ನೈಟು ಆಯ್ತಲ್ಲ, ಅದಕ್ಕೆ ನೈಟ್ ರೆಡಿ ಮಾಡಿಟ್ಟಿರ್ತಾರೆ. ಬೆಳಗ್ಗೆ ಬೇಯಿಸಿ ಕೊಡ್ತಾರೆ ಎಲ್ಲರಿಗೂ ತಿನ್ನಲಿಕ್ಕೆ. ಬೆಳಗ್ಗೆಗಾಗಿ ಪ್ರಿಪರೇಷನ್ ಇವತ್ತು ಎಲ್ಲ ಅತ್ತಿಗೆ ಅವರೆಲ್ಲ ರೆಡಿ ಮಾಡ್ತಿದ್ದಾರೆ. ಒಬ್ಬರು ಅತ್ತೆ, ಉಳಿದವರೆಲ್ಲ ಅತ್ತಿಗೆ, ಅಕ್ಕ ಒಬ್ಬಳು ಎಲ್ಲ ಸೇರಿ ಮಾಡ್ತಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಎಲೆ ಕಡುಬು ನಮ್ಮ ಮಲೆನಾಡು ಸೈಡ್ ಇದೆ ಸ್ಪೆಷಲ್. ಎಲೆ ಕಡುಬು, ಕೋಳಿ ಕಜ್ಜಾಯ ಎಲ್ಲ ಮಾಡ್ತಾರೆ. ವೆರೈಟಿ. ಯಾರೆಲ್ಲ ತಿಂದಿಲ್ಲ ಒಂದ್ಸತಿ ಬನ್ನಿ ಈ ಸೈಡು, ತಿನ್ಕೊಂಡು ಹೋಗುವಂತ್ರಿ. ಈ ಕಡೆ ನೋಡಿ ನನ್ನ ಮಗಳದು ಮತ್ತೆ ಮಗಂದು ಜಗಳ. ಹಾಯ್ ಮಾಡು ಕುಚ್ಚು ಬಾಬಾ, ಹಾಯ್ ಮಾಡು ಕುಚ್ಚು ಬಾಬಾ, ಹಾಯ್ ಮಾಡು. ಚಾಕಿ ಬೇಕು ಕುಚ್ಚು ಬಾಬಾಗೆ, ಬುಜ್ಜಿಗೂ ಬೇಕು ಕಸ್ಕನಕ್ಕೆ. ಕುಚ್ಚು ಕುಸ್ತಿ ನೋಡ್ರಿ, ಅತಿಯಮ್ಮ ಬಾ ಒಂದು ಕುಸ್ತಿ ನೋಡ್ರಿ, ಒಂದು ಚಾಕ್ಲೇಟಿಗಾಗಿ. ಓಯ್ ಬಾವ, ಅತಿಯಮ್ಮನ ಜಗಳ ನೋಡಿ. ಇಲ್ಲಿ ಚಾಕ್ಲೇಟ್ ನೋಡಿ, ಇಲ್ಲೆಲ್ಲ ರೆಡಿ ಮಾಡಿದ್ದಾರೆ ಆಲ್ರೆಡಿ ಊಟ ಹಾಕ್ಲಿಕ್ಕೆ. ಮಟನ್ ಊಟ ಗೈಸ್ ಎಲ್ಲ ಬಂದಿದೆ. ಪಾತ್ರೆ ಪಡ್ಗ ಎಲ್ಲ ಅಡುಗೆ ಮಾಡೋಕ್ಕೆ. ನನ್ನ ಮಗಳು ನೋಡಿ, ಕುರಿ ಕೂಡ ರೆಡಿಯಾಗಿದೆ, ತೋರಿಸ್ತೀನಿ ರೀ ನಿಮಗೆ. ಅಲ್ಲಿ ನೋಡಿ, ಆ ಕಡೆ ಇರೋದು ಮನೆ. ಕುರಿ ಕಡಿಯಕ್ಕೆ ರೆಡಿಯಾಗಿದೆ. ಅಮ್ಮ ಅಲ್ಲೋಗಿದ್ದಾರೆ ಪಕ್ಕದ ಮನೆಯವ್ರಿಗೆ ಮಾತಾಡ್ಸೋಕ್ಕೆ. ಮಗಳದು ಇದು ನೋಡಿ ಬ್ಯಾನರ್, ನಾವು ನೋಡ್ರಿ. ಎಂತದ ಕುರಿಗೆ ಅಲಂಕಾರ. ಪಾಪ ನೋಡ್ರಿ, ಪಾಪ ಧ್ರುವಂತ ಕುರಿ ಬೇಕನ ಒಯ್ತೇನ ಅವ್ರಿಗೆ. ಬಿಡ್ರಿ ಪಾಪ, ಗುದ್ದು ಬಿಟ್ಟಾತ್ ಮತ್ತೆ ಮುಂದೆ ಬರ್ತೈತಿ. ಅರ್ಶಿನ ಕುಂಕುಮ ಎಲ್ಲ ಹಚ್ಚಿರಿ. ತಟ್ಟೆ ತಗೊಂಬಂದಿದ್ರಲ್ಲ ಬೆಂಗಳೂರಿಂದ. ಇದು ಬಂತ ಮಟನ್, ಐತಿ ಮಟನಿನ ಹಬ್ಬ. ಬಂತ ಮಟನ್ ಬಾವಾ ಮಟನ್ ಬಂತ. ಜೋರ ಐತಿ, ಜಾಲಿ ಮಟನ್. ಎಷ್ಟು ಕೆಜಿ ಬಂತ? ಕಟ್ ಮಾಡ್ಕೊಂಡಿಲ್ಲ ಬಂತ. ಇವಾಗ ಅಣ್ಣ ಬಂದ ಮಟನ್ ಎಲ್ಲ ತಗೊಂಡು. ಇವಾಗ ನಾವು ಈ ಕುರಿನ ಕಡಿಯೋಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ಕುರಿಗೆ ಎಲ್ಲ ಪೂಜೆ ಮಾಡ್ತಾಯಿದ್ದೀವಿ. ಪೂಜೆ ಮುಗಿದ ನಂತರ ಕುರಿ ಕಡಿತೀವಿ. ಆ ಕಡೆ ಕಡಿತಾರೆ ಅಣ್ಣ ಅವರೆಲ್ಲ. ಹೀಗೆ ನಾವು ಪೂಜೆ ಮಾಡ್ತಾಯಿದ್ದೀವಿ. ಎಲ್ಲ ಅರ್ಜೆಂಟಾಗಿ ಓಡಾಡ್ತಿದ್ದಾರೆ ಫಂಕ್ಷನ್ ಮಾಡಲಿಕ್ಕೆ. ಮಟನ್ ಇದು ಎಷ್ಟು ಮಟನ್ ಇದೇನು ಕುರಿ ಕಡ್ಕೊಂಬಂದಿದ್ದ ಈಗ ಯಾರ ಅಮ್ಮ ನಿಂಬೆಹಣ್ಣು ಅಂತ ನೋಡ, ನಿಂಬೆಹಣ್ಣು ಅಂತೆ ಅಮ್ಮ. ನಿಂಬು ಅಂತ ಖುಷಿ ಕೈಯಲ್ಲಿ ಕೊಟ್ಟು ಕಳ್ಸು. ನಿಂಬು ಬೇಕಂತ ಅಲ್ಲಿ ಪೂಜೆಗೆ. ಸುಳ್ಯಾಕ ಬಂಗಾರಪ್ಪಂದು ಕುರಿ ಕಡಿಯೋದು ನೋಡ್ರಿ. ವಿನಾಯಕ್ ಮಾವಂದು ನೋಡ್ರಿ. ಮಳೆಗೆಲ್ಲ ತೋಚ್ಕಿನದು ತಲೆ ಹೊಡಿತು ನೋಡ್ರಿ. ನಮ್ಮ ಮನೆಯವ್ರು ನೋಡ್ರಿ, ಗ್ಯಾಗ್ ನೋಡ್ರಿ, ಮನ್ಗಿತ್ತಿ ನೋಡ್ರಿ.
ಇಡಗ್ರು ಹುಲಿ ನೋಡ್ರಿ ಅಣ್ಣ ವಿನಯನ ಇಲ್ಲೋಡ ವಿನಯನ ಇಡಗ್ರು ಹುಲಿ ನೋಡ್ರಿ. ಕುರಿ ಕಡಿತಾ ಇದ್ದಾರೆ. ಇನ್ನೊಂದು ಕೆಲವೇ ಸಮಯದಲ್ಲಿ ಕುರಿ ಕಡಿಯೋದು ಆಗುತ್ತೆ. ಒದರುತ್ತು ನಮ್ಮ ಕುರಿ ಪಾಸ್ ಆಯಿತು ನೋಡಿ. ಕುರಿ ಕಡೆ ಗಂಡು ರೆಡಿ ಆಗಿದ್ದಾನೆ. ಕುರಿ ಬೇಕನೆ ಕುರಿ ಎಲ್ಲ ಆದ್ಮೇಲೆ ಪಾತ್ರೆ ಎಲ್ಲ ತೊಳೆದಿಟ್ಟು ಹೋಗೋದು ಮನೆಗೆ. ಊಟ ಮಾಡಂಗಿಲ್ಲ. ನಮ್ದು ದಾವಣಗೆರೆ, ನಮ್ದು ಇದೇ ಊರು, ಇದೇ ಮನೆ. ನಮ್ ದಾವಣಗೆರೆ. ಏ ಹುಡುಗ್ರ, ಕೆಲಸ ಮಾಡಕ್ಕೆ ಹೇಳಿದ್ದು ನಿಂತ್ಕೊಳಕಲ್ಲ. ಎಲ್ಲ ವಿಡಿಯೋದಾಗ ಆಗ್ತಾ ಇತ್ತಿರಿ. ಹೇಳ್ಕೊಡ್ತೇವೆ ಬಾವ್ ನೋಡಲ್ಲ. ಎಂತಕ್ಕೆ ಹೋಯ್ತು ನಿನ್ ಕಾಲ ಕಟ್ಗೆ ಹೋಗಕ? ಆಟೋದಾರ ಇಲ್ಲ ಇಲ್ಲಿ. ಒಮಿನೇ ಯಾಕೆ ಹಾಕಲ್ಲ ಅಂತ ಅಣ್ಣ? ರಕ್ತ ಎಕ್ಕತಿ ಅಂತನ. ಬ್ಲಡ್ ಪೀಸ್ ಇಲ್ಲ. ಕಡಿಬಿಡು, 4 ಪೀಸ್ ಮಾಡ್ಕೊಬಿಡು ಅದನ್ನೇ. ಕಡುಬು ನೋಡ್ರಿ ಬೇಗ ಕಡುಬು ಮತ್ತೆ ರೆಡಿ ಮಾಡಕತ್ತಾರ. ಈಗ ಬೆಳಗ್ಗೆ ಎದ್ದು ರಾತ್ರಿ ಮಾಡಿ ಹತ್ತಿ ನೋಡ್ರಿ ಬೈಯಾಕತ್ತಾರ. ನೀರು ಗಿತ್ತು ನೋಡಿ ಮೂಗೆಲ್ಲ ಒರ್ಸ್ಕೊಂಡು ಅಡುಗೆ ಮಾಡ್ತಾರ ನೋಡ್ರಿ. ಇಂಥ ಬಟ್ರನ್ನ ಎಲ್ಲೆಲ್ಲ ನೋಡಿರ್ಲಿಲ್ಲ. ಇನ್ನೂ ತಿಂಡಿ ಮುಗಿದಿಲ್ಲದೇ ಇರೋದು. ಮಟನ್ ಪೀಸ್ ಪೀಸ್ ಮಾಡ್ಬಿಡಲ್ಲ ಇಲ್ಲ ಅಲ್ಲಿ ತಿನ್ನಲ್ಲ. ತಗಳ ಮಟನ್ ಕಡಿಯಾಕಂತ ಇನ್ನು ಸ್ವಲ್ಪ ಮಾಡ್ಕೊಂತಾರೆ. ಲಾಗ್ ಬಂದು ಮಟನ್ ಪ್ರಿಯರಿಗೆ ಮಾತ್ರ, ಅಂದರೆ ನಾನ್ ವೆಜ್ ತಿನ್ನೋರಿಗೆ ಮಾತ್ರ ಮಾಡ್ತಿರೋದು. ವೆಜ್ ತಿನ್ನೋರು ಬೈಕೋಬೇಡಿ, ನನ್ನನ್ನು ಬೇಜಾರು ಮಾಡ್ಕೋಬೇಡಿ. ಮಟನ್ ಈ ಕಡೆ ಎಲ್ಲ ಬೇಯಿಸ್ತಾ ಇದ್ದಾರೆ. ಅಡುಗೆ ಎಲ್ಲ ಪ್ರಿಪೇರಿಂಗ್ ಆಗ್ತಾಯಿದೆ. ಈ ಕಡೆ ನನ್ನ ಮಗಳ ಬರ್ತಡೇ ಕೂಡ ಆಗ್ತಾಯಿದೆ. ನೋಡ್ಕೊಂಡು ಬನ್ನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗಾಯ್ಸ್. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.